ಚಿಕ್ಕ ನಾಯಿ ಮರಿಯ ನಿಯತ್ತು. ಒಂದು ಸಣ್ಣ ಹಳ್ಳಿಯಲ್ಲಿ ಹಸಿರು ಬಯಲುಗಳ ನಡುವೆ ರಾಮು ಎಂಬ ಬಡ ರೈತನ ಮನೆಯಲ್ಲಿ ಒಂದು ನಾಯಿ ಮರಿ ಹುಟ್ಟಿತು. ಅದಕ್ಕೆ ಚಿಕ್ಕು ಎಂದು ಹೆಸರಿಟ್ಟರು. ಚಿಕ್ಕು ತುಂಬಾ ಚುರುಕು, ಕಣ್ಣುಗಳು ಮಿನುಗುವಂತಿದ್ದವು. ಆದರೆ ಅದು ಹುಟ್ಟಿದ್ದೇ ದುರಂತದ ನಡುವೆ. ಅದರ ತಾಯಿ ನಾಯಿ ಹುಟ್ಟುವಾಗಲೇ ಮೃತಪಟ್ಟಿತು. ರಾಮು ಅದನ್ನು ಕೈಯಾರೆ ಪೋಷಿಸಿದನು. ಹಾಲು, ರೊಟ್ಟಿ ತುಂಡುಗಳನ್ನು ತಿನ್ನಿಸುತ್ತಾ, ನೀನು ದೊಡ್ಡವನಾಗಿ ನನ್ನ ಜೊತೆಗೆ ಜೀವನ ನಡೆಸುವೆ ಎಂದು ಹೇಳುತ್ತಿದ್ದನು. ಚಿಕ್ಕು ಬೆಳೆಯುತ್ತಾ ಹೋಯಿತು. ಅದು ರಾಮನ ಮನೆಯ ಕಾವಲುಗಾರನಾಯಿತು. ಹಳ್ಳಿಯಲ್ಲಿ ದರೋಡೆಕೋರರು ಹೆಚ್ಚಾಗಿದ್ದ ಕಾಲ. ಒಂದು ರಾತ್ರಿ ಕಳ್ಳರು ರಾಮನ ಮನೆಗೆ ನುಗ್ಗಿದರು. ಚಿಕ್ಕು ಭಯಂಕರವಾಗಿ ಬೊಗಳಿ ಎಲ್ಲರನ್ನೂ ಎಚ್ಚರಿಸಿತು. ಕಳ್ಳರು ಓಡಿ ಹೋದರು. ರಾಮು ಚಿಕ್ಕುವನ್ನು ತನ್ನ ಮಗನಂತೆ ನೋಡಿಕೊಳ್ಳುತ್ತಿದ್ದನು. ಆದರೆ ನಿಯತ್ತು ಬೇರೆಯೇ ಯೋಜನೆ ಹಾಕಿತ್ತು. ಒಂದು ದಿನ ಭಾರೀ ಮಳೆಯಾಯಿತು. ಹಳ್ಳಿಯ ಹತ್ತಿರದ ನದಿ ಉಕ್ಕಿ ಹರಿಯಿತು. ನೀರು ಮನೆಗಳನ್ನು ಮುಳುಗಿಸಿತು. ರಾಮನ ಮನೆಯು ನೀರಿನಲ್ಲಿ ಮುಳುಗಿತು. ರಾಮು ತನ್ನ ಮಕ್ಕಳನ್ನು ಎತ್ತಿಕೊಂಡು ಓಡಿದನು. ಆದರೆ ಚಿಕ್ಕುವನ್ನು ಮರೆತು ಬಿಟ್ಟನು. ಚಿಕ್ಕು ನೀರಿನಲ್ಲಿ ತೇಲುತ್ತಾ ತನ್ನ ಒಡೆಯನನ್ನು ಹುಡುಕುತ್ತಾ ಭಯದಿಂದ ಕೂಗಿತು. ನೀರು ಅದನ್ನು ದೂರಕ್ಕೆ ಕೊಚ್ಚಿಕೊಂಡು ಹೋಯಿತು. ಬೆಳಗ್ಗೆ ಮಳೆ ನಿಂತಾಗ ಚಿಕ್ಕು ದೂರದ ತೀರದಲ್ಲಿ ಬಿದ್ದಿತ್ತು. ಅದು ಜೀವಂತವಾಗಿತ್ತು, ಆದರೆ ಗಾಯಗಳಾಗಿದ್ದವು. ಅಲ್ಲಿ ಒಬ್ಬ ವೃದ್ಧ ಮನುಷ್ಯ ಬಂದು ಅದನ್ನು ನೋಡಿದರು. ಅವರು ನಗರದಲ್ಲಿ ವೈದ್ಯರಾಗಿದ್ದರು. ಚಿಕ್ಕುವನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. ನಗರದಲ್ಲಿ ಉತ್ತಮ ಚಿಕಿತ್ಸೆ ನೀಡಿ ಅದನ್ನು ಗುಣಪಡಿಸಿದರು. ಚಿಕ್ಕು ಈಗ ರಾಜ ಎಂಬ ಹೆಸರಿನಲ್ಲಿ ನಗರದ ದೊಡ್ಡ ಮನೆಯಲ್ಲಿ ಜೀವಿಸುತ್ತಿತ್ತು. ಆದರೆ ಅದು ರಾಮನನ್ನು ಮರೆಯಲಿಲ್ಲ. ಒಂದು ದಿನ ರಾಜು ತನ್ನ ಹಳ್ಳಿಗೆ ಬಂದು ರಾಮನನ್ನು ಹುಡುಕಿತು. ರಾಮು ಬಡತನದಲ್ಲಿ ಇನ್ನೂ ಬದುಕುತ್ತಿದ್ದನು. ಚಿಕ್ಕು ರಾಜ ಅವನ ಕಾಲಿಗೆ ಬಿದ್ದು ಬಾಲ ಅಲ್ಲಾಡಿಸಿ ಕಣ್ಣೀರು ಸುರಿಸಿತು. ರಾಮು ಅದನ್ನು ಗುರುತಿಸಿ ಅಪ್ಪಿಕೊಂಡನು. ವೃದ್ಧ ವೈದ್ಯರು ರಾಮನಿಗೆ ಸಹಾಯ ಮಾಡಿದರು. ಅವರು ರಾಮನ ಮನೆಯನ್ನು ಪುನರ್ನಿರ್ಮಾಣ ಮಾಡಿಸಿದರು ಮತ್ತು ಚಿಕ್ಕುವನ್ನು ರಾಮನಿಗೆ ಹಿಂದಿರುಗಿಸಿದರು. ಚಿಕ್ಕು ತನ್ನ ಹಳೆಯ ಜೀವನಕ್ಕೆ ಮರಳಿತು. ಆದರೆ ಈಗ ಅದು ಹೆಚ್ಚು ಬುದ್ಧಿವಂತವಾಗಿ ತನ್ನ ನಿಯತ್ತು ಎಷ್ಟು ವಿಚಿತ್ರವಾಗಿದೆ ಎಂದು ಅರ್ಥ ಮಾಡಿಕೊಂಡಿತು. ನಿಯತ್ತು ಯಾರನ್ನೂ ಮರೆಯುವುದಿಲ್ಲ. ಕಷ್ಟಗಳ ನಡುವೆಯೂ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ. ಚಿಕ್ಕುವಿನ ಕತೆ ಹೀಗೆ ಮುಂದುವರೆಯಿತು. ಒಂದು ಸಣ್ಣ ಮರಿಯಿಂದ ದೊಡ್ಡ ಹೃದಯದ ನಾಯಿಯಾಗಿ.